ನಮಸ್ಕಾರ. ಕ್ಷೇತ್ರ ಮಹಿಮೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಿಮ್ಗೆ ಒಂದು ಪ್ರಸಿದ್ಧವಾದ ದರ್ಗಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ಈ ಹಜರತ್ ತವಕಲ್ ಶಾ ಮಸ್ತಾನ್ ಶವರ್ವರ್ದಿ ರೆಹಮತ್ತುಲ್ಲಾ ದರ್ಗಾದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹೈದರ್ ಅಲಿಯ ಆಡಳಿಕೆಯ ಸಮಯದಲ್ಲಿ ಕಟ್ಟಿದಂತ ಈ ದರ್ಗಾದ ಮಹಿಮೆ ಆದ್ರೂ ಏನು, ಯಾಕೆ ಇಲ್ಲಿಗೆ ಎಲ್ಲಾ ಸಮುದಾಯದ ಜನ, ಮಕ್ಕಳು, ಸಿನಿಮಾ ನಟರು ಮತ್ತು ರಾಜಕೀಯದ ವ್ಯಕ್ತಿಗಳು ಕೂಡ ಈ ದರ್ಗಾಕ್ಕೆ ಭೇಟಿ ನೀಡ್ತಾರೆ. ಈ ಎಲ್ಲಾ ಮಾಹಿತಿನ ತಿಳಿಸ್ಕೊಡ್ತೀವಿ ನಿಮ್ಮ ನೆಚ್ಚಿನ ಗ್ಲೋಬಲ್ ಕನ್ನಡಿಗ ಚಾನೆಲ್ ನಲ್ಲಿ. ಪೂರ್ತಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹೈದರ್ ಅಲಿಯ ಸಮಯದಲ್ಲಿ ಇರಾನ್ ನಿಂದ ಬಂದಂತ 3 ಜನ ಕುದುರೆ ವ್ಯಾಪಾರಿಗಳು ಕರ್ನಾಟಕದ ಅಂದಿನ ಬೆಂದಕಾಳೂರಿನಲ್ಲಿ ನೆಲೆಸಿರ್ತಾರೆ. ಕುದುರೆ ವ್ಯಾಪಾರ ಮಾಡುವ ಜೊತೆಗೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಕೂಡ ಮಾಡ್ತಿರ್ತಾರೆ. ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿರುವ ಟಿಪ್ಪು ಸುಲ್ತಾನ್ ಕೋಟೆಯನ್ನು ಕಟ್ಟುವ ಕಾರ್ಯದಲ್ಲಿ ಇವರನ್ನು ತೊಡಗಿಸಿಕೊಂಡಿರುತ್ತಾರೆ. ಕೈಯಲ್ಲಿ ಕಲ್ಲನ್ನು ಮುಟ್ಟದೆಯೇ ಕೇವಲ ಕೈ ಸನ್ನೆಯಲ್ಲೇ ಕಲ್ಲುಗಳನ್ನು ಜೋಡಿಸುತ್ತಾ ಕೋಟೆಯನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಈ ಪವಾಡವನ್ನು ಕಂಡ ಹೈದರ್ ಅಲಿಯ ಸೈನಿಕರು ಈ ವಿಷಯವನ್ನು ಹೈದರ್ ಅಲಿಗೆ ತಿಳಿಸುತ್ತಾರೆ. ಹೈದರ್ ಅಲಿಯು ಇವರಿಗೆ ಸಂಬಳವನ್ನು ಕೊಡಲು ಸೈನಿಕರನ್ನು ಕಳಿಸಿದಾಗ ಇದನ್ನು ಮೊದಲೇ ತಿಳಿದಂತ ಸಂತರು ಬೇಕೆಂದಲೇ ಸೈನಿಕರು ಬಂದಾಗ ತಲೆ, ಕೈ, ಕಾಲು, ದೇಹ ಬೇರೆ ಬೇರೆಯಾಗಿ ಮಲಗಿರುವಂತೆ ಕಾಣಿಸುತ್ತಾರೆ. ಕಾಯುತ್ತಾ 2 ಶ್ವಾನಗಳು ನಿಂತಿರುತ್ತವೆ. ಇದನ್ನು ಕಂಡ ಹೈದರ್ ಅಲಿ ಸೈನಿಕರು ನಿಜಕ್ಕೂ ಆಶ್ಚರ್ಯಗೊಳ್ಳುತ್ತಾರೆ. ಈ ವಿಷಯವನ್ನು ತಿಳಿದ ಹೈದರ್ ಅಲಿಗೆ ಇವರು ಪವಾಡ ಪುರುಷರು ಎಂದು ತಿಳಿದು ಬರುತ್ತದೆ. ಆದ್ದರಿಂದ ಈ 3 ಜನ ಪವಾಡ ಪುರುಷರಿಗೆ ಒಂದೊಂದು ದರ್ಗಾವನ್ನು ಕಟ್ಟಿಸಲಾಗುತ್ತದೆ. ಅದೇ ಈ ಕಾಟನ್ ಪೇಟೆಯಲ್ಲಿರುವ ತವಕಲ್ ಮಸ್ತಾನ್ ದರ್ಗಾ ಹಾಗೂ ಅವಿನಿ ರೋಡಲ್ಲಿರುವ ಮಾಣಿಕ್ ಮಸ್ತಾನ್ ದರ್ಗಾ ಮತ್ತು 3ನೇ ಗುರುಗಳಾದ ಟಿಪ್ಪು ಮಸ್ತಾನ್ ದರ್ಗಾ ತಮಿಳುನಾಡಿನ ಆರ್ಕಾಡ್ ನಲ್ಲಿದೆ. ಈ 3 ದರ್ಗಾದ ವಿಳಾಸವನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀವಿ, ದಯವಿಟ್ಟು ನೋಡಿ. ಬನ್ನಿ ವೀಕ್ಷಕರೇ, ಕಾಟನ್ ಪೇಟೆಯಲ್ಲಿರುವ ತವಕಲ್ ಮಸ್ತಾನ್ ದರ್ಗಾದ ಮಾಹಿತಿಯನ್ನು ಸ್ವತಃ ಹಾಜಿ ಮೊಹಮ್ಮದ್ ಅಜ್ಮತ್ತುಲ್ಲಾ ಅವರ ಮಗರಾದಂತ ಪರ್ವೇಜ್ ಅಹಮದ್ ಮುಜಾವರ್ ಅವರ ಬಳಿಯೇ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಈ ದರ್ಗಾ ಕಟ್ಟಿ ಎಷ್ಟು ವರ್ಷ ಆಯಿತು? ಈ ದರ್ಗಾ ಕಟ್ಟಿ 300 ವರ್ಷ ಮೇಲೆ ಆಗಿದೆ ಸರ್. ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಇದ್ರಲ್ಲ, ಆ ಕಾಲದಿಂದ ಇದೆ. ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವ್ರು ಹೇಳೋದೇನಂದ್ರೆ ಗಾಳಿ ಸೋಂಕಿರ್ಬೋದು, ಮಗುಗೆ ಜ್ವರ ಬರೋದಾಗಿರ್ಬೋದು, ಅಥವಾ ಯಾರಿಗಾದ್ರೂ ಬೆಚ್ಚ ಬಿದ್ದೋದಾಗಿರ್ಬೋದು, ಎಲ್ಲಾನು ವಾಸಿ ಆಗುತ್ತೆ ಅಂತಾರೆ. ಹೇಗೆ ಸರ್? ಹೌದು ಸರ್. ಮಗುಗೆ ಏನಾದ್ರು ಜ್ವರ ಏನಾದ್ರು ಬಂದರೆ ಇಲ್ಲಿ ಬಂದು ಯಂತ್ರ ಹಾಕೊಂಡು ನಾವು ಔಷಧ ಕೊಡ್ತೀವಿ. ತಿಂದ ತಕ್ಷಣ ಎಲ್ಲ ಒಳ್ಳೆದಾಗಿರುತ್ತೆ. ಆಮೇಲೆ ಗಾಡಿ ಇದ್ದರೆ 10 ಜನ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಬಂದು ಕುತ್ಕೊಂಡು ಸುತ್ತಾಕ್ಬಿಟ್ಟು ನಾವು ಮಂತ್ರ ಹಾಕಿದ ತಕ್ಷಣ ಹೋಗ್ಬಿಡುತ್ತೆ. ನೀರು ಕೊಡ್ತೀವಿ, ಅದು ಮಂತ್ರ ಮಾಡಿಕೊಡ್ತೀವಿ. ಅವ್ರಿಗೆ ಮಗದ ಮೇಲೆ ಸ್ವಲ್ಪ ಹಾಕಬೇಕು. ಆಮೇಲೆ ನಾವು ಇಲ್ಲಿ ವಜು ಮಾಡ್ತೀವಿ, ನಾವು ಟೈಮಲ್ಲಿ ವಜು ಮಾಡ್ತೀವಿ. ಆ ನೀರು ಅಲ್ಲಿ ಇಕ್ಕಿದ್ದೀವಿ, ನಾವು ಟಿಫನಲ್ಲಿ ಇಕ್ಕಿದ್ದೀವಿ. ಆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು, ಮಕ್ಕಳ ಮೇಲೆ ಹಾಕೊಂಡು ಹೋಗ್ತಾರೆ. ಹಾಕೊಂಡು ತಕ್ಷಣ ಅದು ಒಳ್ಳೆಯದಾಗುತ್ತೆ. ಇಲ್ಲಿಗೆ ಎಲ್ಲ ವರ್ಗದ ಜನನೂ ಬರ್ತಾರೆ. ಇಲ್ಲಿಗೆ ಬಂದಾಗ ಇಲ್ಲಿನ ಆಚರಣೆಗಳು ಅಂತ ಏನಂತ, ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಕೊಳ ಇದೆ. ಕೈ ಕಾಲು ತೊಗೊಂಡು ಇಲ್ಲಿ ಒಳಗಡೆ ಬರ್ತಾರೆ. ಗಂಡು ಮಕ್ಕಳು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಂದರೆ ಇಲ್ಲಿ ದರ್ಗದ ಒಳಗಡೆ ಯಾರು ಹೋಗ್ಬೋದು, ಮತ್ತೆ ಇಲ್ಲಿ ಈಚೆ ಯಾರು? ಇಲ್ಲಿ ನಮ್ಮ ದರ್ಗದ ಏನಿದೆ ಅಂದರೆ, ಇಲ್ಲಿ ಜೆಂಟ್ಸ್ ಎಲ್ಲರೂ ಹೋಗ್ಬೋದು, ಲೇಡೀಸ್ಗೆ ಅಲೋ ಇಲ್ಲ. ಚಿಕ್ಕ ಮಕ್ಕಳು ಹೋಗ್ಬೋದು, ಲೇಡೀಸು ಚಿಕ್ಕ ಮಕ್ಕಳು. ಇಲ್ಲಿ ಮಕ್ಕಳಾಗಿಲ್ಲ ಅಂತ ಬರ್ತಕ್ಕಂಥವ್ರು ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲ ಇಲ್ಲಿ ಬಂದ ಮೇಲೆ ಮಕ್ಕಳಾಯ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅವ್ರು ಖಂಡಿತ ಅದು ಇಲ್ಲಿ ಬಂದು ಅಡಿಕೆ ಮಾಡ್ಕೊತಾರೆ. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದು ಅಂತರ ಹಾಕೊಂಡ್ಬಿಟ್ಟು ಅಡಿಕೆ ಮಾಡ್ಕೊಬೇಕು. ಏನಂತ ಅಡಿಕೆ ಅಂದರೆ, ಇದನ್ನ ತೊಟ್ಟು ಕೊಡ್ತೀವಿ ಅಂತ ಅಡಿಕೆ ಮಾಡ್ಕೊಬೇಕು. ಅವ್ರು ಇಷ್ಟ ಅದು ಬೆಳ್ಳಿದಾರು ಕೊಡ್ಬೋದು, ಇಲ್ಲ ನಾರ್ಮಲ್ ಆದರೂ ಕೊಡ್ಬೋದು. ಅವ್ರು ಇಷ್ಟ ಅದು ಏನು ಅದು ಇದಿಲ್ಲ, ಯಾವ್ದು ಬೇಕು ಕೊಡ್ಬೋದು. ಇಲ್ಲ ಸಿಗುತ್ತೆ, ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇಲ್ಲ ತೊಟ್ಟು ಕೊಡ್ತೀವಿ ಅಂತ ಅಡಿಕೆ ಮಾಡ್ಕೊಬೇಕು, ಮಗು ಆಗುತ್ತೆ. ಸರ್, ಇಲ್ಲಿ ಪೂಜೆಗೆ ಬರ್ತಕ್ಕಂಥವ್ರು ಅವರು ಏನು ತೊಗೊಂಬರ್ಬೇಕು, ದರ್ಗಕ್ಕೆ ಏನು ಸಮರ್ಪಿಸ್ಬೇಕು? ಅದು ತೊಗೊಂಬರೋದಂತ ಏನೂ ಇಲ್ಲ. ಮನೆಯಿಂದ ಸಕ್ಕರೆನೂ ತೊಗೊಂಬರ್ಬೋದು ಅವರು. ಇಲ್ಲಾಂದರೆ ಅಂಗಡಿಗಳಲ್ಲಿ ಬೂಂದಿ ಸಿಗುತ್ತೆ, ಹೂವು ಸಿಗುತ್ತೆ. ಅವ್ರು ಇಷ್ಟ ಆಗೋದು ಏನು ಬೇಕಾ ತೊಗೊಂಬರ್ಬೋದು. ನಮ್ಮ ಪರ್ಟಿಕ್ಯುಲರ್ ಇದೇ ತೊಗೊಂಬರ್ಬೇಕು ಅಂತ ಏನೂ ಇಲ್ಲ. ಮನೆಯಿಂದ ಅವರು ಸಕ್ಕರೆನೂ ತೊಗೊಂಬರ್ಬೋದು. ಸರ್, ಇಲ್ಲಿ ಸುಮಾರು ಜನ ಕೆಲಸ ಆಗಿದೆ ಅಂದ್ಬಿಟ್ಟು
ಬಾಬಾಗೆ ಚಾದರ್ನ ಅರ್ಪಿಸ್ತಾರೆ, ಅದ್ರ ಬಗ್ಗೆ ಹೇಳಿ. ಅದು ಏನಂದ್ರೆ ಅಡಿಕೆ ಮಾಡ್ಕೊಂತಾರೆ ಅವರು, ಅಡಿಕೆ ಪೂಜೆ ಆಗ್ಬಿಟ್ರೆ ಅದು ಬಂದು ಚಾದರ್ ಹಾಕ್ತಾರೆ, ಹೂವು ಹಾಕ್ತಾರೆ. ಅದು ಒಂದು ಖುಷಿಯಿಂದ ಅದು ಆಗದೆ ಒಳ್ಳೇದಾಗುತ್ತೆ ಅಂತ ಅವ್ರ ಮನದಲ್ಲಿ ಇದ್ದಿರುತ್ತೆ. ನಾವಿಲ್ಲಿ ನೋಡಿದೀವಿ ಸುಮಾರು ಜನ ದೀಪ ಹಚ್ಚಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಏನು? ಅದು ದೀಪನೂ ಅಡಿಕೆ ಮಾಡ್ಕೊತಾರೆ. ನನಗೆ ಒಳ್ಳೇದಾಗ್ಬಿಟ್ರೆ ನಮ್ಮ ಮನೆ ಅಡಿಕೆ ಮಾಡ್ಕೊತಾರೆ, ನಮ್ಮ ಮನೆ ಆಗ್ಬಿಟ್ರೆ ನಾವು ಇಲ್ಲಿ ದೀಪ ಹಚ್ತೀವಿ ಅಂತ. 11 ದೀಪ ಹಚ್ತಾರೆ, ಒಬ್ಬರು 50 ದೀಪ ಹಚ್ತಾರೆ, ಒಬ್ಬರು 101 ದೀಪ ಹಚ್ತಾರೆ. ಅದು ಅವ್ರ ಇಷ್ಟ. ಅದು ಮನಸ್ಸಲ್ಲಿ ಎಷ್ಟಿದೆ ಅಷ್ಟು ದೀಪ ಹಚ್ಬೋದು. ಬೆಂಗಳೂರಿನ ಐತಿಹಾಸಿಕ ದರ್ಗಾ ಕೂಡ ಈ ದರ್ಗಕ್ಕೆ ಬಂದು ಒಂದು ಭೇಟಿ ಮಾಡಿ, ಅಂದ್ರೆ ಆ ದರ್ಗಾ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಬಂದು ಒಂದು ಪೂಜೆ ಸಮರ್ಪಿಸ್ಕೊಂಡು ಹೋಗುತ್ತೆ. ಹೌದು, ಖಂಡಿತ. ಅದು ಏನಕ್ಕೆ ನಾವು ಕೇಳ್ತಾ ಇದ್ವಿ, ನಮ್ಮ ತಾತ ಮುತ್ತಾತಂತ ನಾವು ಕೇಳ್ತಾ ಇದ್ವಿ, ದರ್ಗಾಗೆ ಬಂದೇ ಹೋಗೋದು ಅಂತ ದರ್ಗಾ ಕೇಳ್ತಾ ಇದ್ವಿ. ಇಲ್ಲಿ ಬಂದು ಅವರು ನಮಗೆ ಆಶೀರ್ವಾದ ಮಾಡ್ತಾರೆ, ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ. ನಾವು ಹೂವಿನ ಹಾರ ಅವ್ರಿಗೆ ಹಾಕ್ತೀವಿ, ಅವ್ರು ಆಮೇಲೆ ನಮಗೆ ಗಮನ ಕೊಡ್ತಾರೆ, ನಾವು ಅವ್ರಿಗೆ ಕೊಡ್ತೀವಿ. ಒಂದು ಪ್ರೀತಿ ಅದು. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ದರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ, ಹಾಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಇವಾಗ ಇಲ್ಲಿ ಇರ್ತಕ್ಕಂಥ ಒಂದು ನಿಶಾನೆ ಬಾವುಟಗಳೇನಿದೆ ಅದರ ಸಂಕೇತ ಇದಕ್ಕೆ ನಿಶಾನ್ ಪಾಕ್ ಅಂತ ಹೇಳ್ತೀವಿ ನಾವು. ಅದು ಬಗ್ದಾದಲ್ಲಿ ಔಷಧ ದಸ್ತಗಿರಿ ಅಂತ ಇದ್ದಾರೆ. ಅವ್ರಿಗೆ ನೆನೆಸ್ಕೊಳ್ಳೋಕೆ ನಾವು ಅದು ಅಲ್ಲಿ ಅಂದ್ರೆ ನಿಮ್ಮ ಗುರುಗಳಿಗೆ ನಿಶಾನೆಯಾಗಿ ಇಲ್ಲಿ ಬಾವುಟ. ಸರ್, ಇಲ್ಲಿ ಸುಮಾರು ಜನ ಹೇಳಿದ್ದಾರೆ, ಅಂದ್ರೆ ಗಣೇಶ ಕುಡ್ಸೋರು, ಅಣ್ಣಮ್ಮ ಕುಡ್ಸೋರು ಇಲ್ಲಿಗೆ ಬಂದ್ಬಿಟ್ಟೆ ಹೋಗ್ತಾರೆ ಅಂತ, ಅದ್ರ ಬಗ್ಗೆ ಹೇಳಿ. ಹೌದು, ಇಲ್ಲಿ ಯಾರನ್ನ ಅಣ್ಣಮ್ಮ ಕುಣಿಸ್ಲಿ, ಗಣೇಶ ಕುಣಿಸ್ಲಿ, ಇಲ್ಲಿ ಬಂದು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಸ್ವಾಮಿಗೆ ಚಾದರ್ ಹಾಕ್ಬಿಟ್ಟೆ ಹೋಗೋದು. ನಾವು ಅವ್ರಿಗೆ ಆ ಥರನೇ ಇದು ಮಾಡ್ತೀವಿ. ಸರ್, ಇಲ್ಲಿ ಮೊಹರಂ ಹಬ್ಬ ವಿಶೇಷವಾಗಿದೆ ಅಂತ ಕೇಳಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀರಾ? ಹೌದು ಸರ್, ಮೊಹರಂ ಹಬ್ಬ ಇವತ್ತು ಮೊಹರಂ ಹಬ್ಬ 10 ದಿನ ಇರುತ್ತೆ. 10 ದಿನದಲ್ಲಿ 3 ದಿನ ಮೇನ್ ಇರುತ್ತೆ. 7, 8, 9, 10. ಅದು 3 ದಿನ ಮೇನ್ ಏನಿರುತ್ತೆ ಅಂದರೆ, 9ನೇ ಮೊಹರಂಗೆ ನಾವಿಲ್ಲಿ ಕೆಂಡ ಮಾಡಿದ್ವಿ, ಹಳ್ಳ ಮಾಡಿರ್ತೀವಿ. ಅದು ಅಲಾವ ಅಂತ ಇದೆ, ಅಲಾವ ಅಂತ. ಅಲ್ಲಿ ಯಾರನ್ನ ಚರ್ಮ ಕಾಯಿಲೆ ಏನಾಯಿದ್ರೆ, ಆಮೇಲೆ ಏನೋ ಗುಳ್ಳೆ ಇದ್ದರೆ ಮೈಯಲ್ಲೆಲ್ಲ ಅದೆಲ್ಲ ಉಪ್ಪು, ಮೆಣಸು, ಆಮೇಲೆ ಸೌದೆ ಹಾಕ್ತಾರೆ. ಅದು ಹಾಕಬೇಕು, ಹಾಕಿದ್ರೆ ಎಲ್ಲ ವಾಸಿ ಆಗಬೇಕು. ವಾಸಿ ಆಗ್ಬೇಡ ತಿರ್ಗಾ ನೆಕ್ಸ್ಟ್ ಇಯರ್ ಬಂದು ಅವ್ರು ತುಂಬ ಇನ್ನೂ ಜಾಸ್ತಿ ಆಗ್ತಾರೆ, ವಾಸಿ ಆಗಿದೆ ಅಂತ. 9ನೇ ಮೊಹರಂಗೆ ಅದು ಸುಡಿಸ್ತೀವಿ, ಅದು ಬೆಂಕಿಯಲ್ಲಿ ಹಾಕಿ ಸುಟ್ಬಿಡ್ತೀವಿ. ಎಲ್ಲ ಏನೇನಿದೆ ಅವರೆಲ್ಲ ಕಾಯಿಲೆ ಎಲ್ಲ ಹೋಗ್ತೀವಿ. ಸರ್, ಇಲ್ಲಿ ಗುರುಗಳದು ಹುಟ್ಟಿದ ಹಬ್ಬ ತುಂಬಾ ವಿಶೇಷ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ಹೌದು ಸರ್, ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹೆಂಗೆ ಕರ್ಗ ಫೇಮಸ್ ಇದೆಯೋ ಬೆಂಗಳೂರಲ್ಲಿ, ಆ ಥರನೇ ನಮ್ಮ ಹಜರತ್ ತವಕ್ಕಲ್ ಮಸ್ತಾನ್ ದರ್ಗಾದು ಸಂದಲ್ ಫೇಮಸ್ ಇದೆ. ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ. ಅದು ಸಫರ್ 1 20 ಸೆಕೆಂಡ್ಸಲ್ಲಿ ಆಗ್ತದೆ. ಆ ಹಬ್ಬದಲ್ಲಿ ನಡೆಯುವಂಥ ವಿಶೇಷತೆ ಏನು ಸರ್? ವಿಶೇಷ ಅಂದರೆ ಒಂದಿನ ಬಂದು ನಾವು ಗಂಧ ಹಚ್ತೀವಿ, ನೆಕ್ಸ್ಟ್ ದಿನ ಒಂದು ಕವಾಲಿ ಇರುತ್ತೆ, ಆಮೇಲೆ ಇನ್ನೊಂದು ದಿವಸ ನಮ್ಮ ಗುರುಗಳದ್ದು ಸ್ಪೀಚ್ ಇರುತ್ತೆ. ಎವ್ರಿ ಮಂತ್ 11th ಚಾಂದ್ಗೆ 11 ಅಂತೀವಿ. ಆ ದಿವಸ ನಾವು ಎಲ್ಲರೂ ಓದಿ ಎಲ್ಲರಿಗೆ ಪ್ರೇಯರ್ ಮಾಡಿಬಿಟ್ಟು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಾವು ಪೂಜೆ ಮಾಡಿಬಿಟ್ಟು ಎಲ್ಲರಿಗೆ ಅನ್ನದಾನ ಮಾಡ್ತೀವಿ. ಇಲ್ಲೇ ನಮ್ಮ ಛತ್ರ ಇದೆ, ಮಸೀದಿ ಛತ್ರ ಇದೆ, ಎಲ್ಲರಿಗೆ ಅನ್ನದಾನ ಮಾಡ್ತೀವಿ. मस्तानी अम्मा का सदका दे दो तसद्दुक यकीन शाका शरफुद्दीन बाबा का सदका पाछा शाह आका का सदका कादर हुसैन कंबल पोश का नंगे सर का दो सदका जमालुद्दीन शाह हयात शाह का हर एक दर का सदका दो, हर एक दर का सदका दो। अनवर जानी सलीम मुकर्रम उनको इनायत के फूल. ಇಲ್ಲಿ ಸುಮಾರು ಜನ ಸಿನಿಮಾ ನಟರು ಎಲ್ಲರೂ ಬಂದಿದ್ದಾರೆ ಅಂತಾರೆ. ಎಲ್ಲ ಬಂದಿದ್ದಾರೆ. ಅಮಿತಾಬ್ ಬಚ್ಚನ್ ಬಂದಿದ್ದಾರೆ, AR ರೆಹಮಾನ್ ಯಾವಾಗೂ ಬೆಂಗಳೂರು ಬಂದ ಇಲ್ಲಿ ವಿಸಿಟ್ ಮಾಡೇ ಹೋಗೋದು. ಎಲ್ಲ ನಮ್ಮ ರಾಜ್ಕುಮಾರ್ ಅವರು ಮತ್ತು ಎಲ್ಲರೂ ಬರ್ತಾರೆ. ಶಿವರಾಜ್ಕುಮಾರ್ ಅವರು, ಇನ್ನು ವಿಜಯ್ ಬಂದಿದ್ರು, ತುಂಬ ಜನ ಬರ್ತಾರೆ. ಸರ್, ನಮಸ್ಕಾರ. ಸರ್, ನಿಮ್ಮ ಹೆಸರು? ಮುನಿಕೃಷ್ಣ. ಓಕೆ ಸರ್, ನಿಮ್ಮನ್ನೆಲ್ಲರೂ ಕಾಯಂಗಡಿ ಪಾಪಣ್ಣ ಅಂತಾನೆ ಕರೀತಾರೆ.
ಹೌದು ಆ ಥರ ಅದು ರೂಢಿ ಅದು ಸರ್ ನೀವು ಈ ದರ್ಗಕ್ಕೆ ಬಂದ್ಬಿಟ್ಟೆ ಹೋಗ್ತೀರಾ ದಿನ ಅಂತ ಕೇಳ್ಪಟ್ಟಿ. ನನಗೆ ಅಭ್ಯಾಸ ಅದು ಸುಮಾರು ಅದೇ 50 ವರ್ಷದಿಂದನೂ ಬರ್ತೀನಿ. ನನಗೆ 60 ವರ್ಷ, 10 ವರ್ಷದ ಹುಡುಗನಿಂದ ಬರ್ತೀನಿ. ಇಲ್ಲಿ ಬಂದೋಗಿ ಇಲ್ಲಿ ಬಂದು ಹೋಗಿ ನಾನು ತೆಗಿಯೋದು ಅಂಗಡಿ, ಅದು ಅಭ್ಯಾಸ. ನಾವು ಹೇಳ್ಬೇಕಾಗಿದ್ದೇ ಇಲ್ಲ, ಅವ್ರು ನಮಗೆ ಹೇಳ್ತಾರೆ. ಅಂದ್ರೆ ಈಗ ನಮ್ಮ ರಾಜ್ಕುಮಾರ್ ಬಗ್ಗೆ ನಾವೇನಾದ್ರು ಹೇಳ್ಬೇಕಾ ಯಾರಿಗಾದ್ರು, ಅವರೇ ನಮ್ಗೆ ಹೇಳ್ತಾರೆ. ಆ ಥರ ಈ ದರ್ಗದ್ದು ಯಾರು ಹೇಳ್ಬೇಕಾಗಿದ್ದೇ ಇಲ್ಲ, ಎಲ್ರಿಗೂ ಗೊತ್ತು. ಮತ್ತೆ ಅವರವರಿಗಿಂತ ನಮ್ಮವರೇ ಜಾಸ್ತಿ ಇಲ್ಲಿ ಬರೋದು ಹಾಗಂತ ಹೇಳ್ಬೋದು. ನಮ್ಮವರೇ ಜಾಸ್ತಿ ಖಂಡಿತ. ಯಾಕಂದ್ರೆ ಎಲ್ಲರಿಗೂ ತೊಂದರೆ ಇದ್ದೇ ಇರುತ್ತೆ, ಸಣ್ಣವ್ರಿಗಾಗ್ಲಿ ದೊಡ್ಡವ್ರಿಗಾಗ್ಲಿ. ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಮೂಲ. ನಿಮ್ಗಾದಂತ ಅನುಭವ ಸರ್, ಯಾವ್ದಾದ್ರು ಒಂದು ಅನುಭವ ನೀವು ಹಂಚ್ಕೊಂಬೋದಾ? ಪ್ರತಿ ದಿವಸ ನನಗೆ ಇಲ್ಲಿ ಬರಲಿಲ್ಲ ಅಂದ್ರೆ ಅವ್ರು ಬರೋದು, ಅದು ನನ್ನ ಅನುಭವ. ನಾನು ಇಲ್ಲಿ ಬಂದು ಹೋಗ್ಬಿಟ್ರೆ ದಿವಸ ಎಲ್ಲ ಫ್ರೆಶ್ ಆಗಿರುತ್ತೆ. ಮನೆ ಬಿಡ್ತಾ ಇದ್ದಂಗೆ ನನ್ನ ಗಾಡಿ ಎಲ್ಲೂ ಹೋಗಲ್ಲ, ಇಲ್ಲಿಗೆ ಬರುತ್ತೆ. ದಿನ ಅಭ್ಯಾಸ ಅಭ್ಯಾಸ ಆಗ್ಬೇಕು ಅಲ್ವಾ. ಇವ್ರ ತಂದೆಯವರು ಇದ್ರು, ಬಹಳ ಪರಿಚಯ ನಮಗೆ. ನಮ್ಮ ಅಣ್ಣವ್ರು ವರದರಾಜ್ ಅಂತ. ಅವರು ಏನೇ ಅವ್ರಿಗೆ ಏನೋ ಮನಸ್ಸಿಗೆ ಏನೋ ಅನಿಸ್ತು ನೋಡಿ, ಅಲ್ಲಿ ಬಂದು ಕೂತ್ಕೊಳ್ಳೋರು, ಇವರಿಬ್ರು ಮಾತಾಡ್ಕೊಂಡು ಕೂತ್ಕೊಂಡು ಮಂತ್ರ ಹಾಕ್ಸ್ಕೊಂಡು ಹೋದ್ರೆ ಅವರು ಸಮಾನ. ಎಂಥ ಸಮಸ್ಯೆ ಆಗಿ ನಾವು ಅಷ್ಟೇ, ಅವರು ಅಷ್ಟೇ, ನಮ್ಮ ಫ್ಯಾಮಿಲಿ ಎಲ್ಲ ಅಂತ ಇಟ್ಕೊಳ್ಳಿ. ನಮ್ಮ ನಮಸ್ಕಾರ. नमस्कार सर. नमस्ते. ನಿಮ್ಮ ಹೆಸರು ಸರ್? राजू. आप बोल रहा था आपको सपन में बाबा आया. हाँ, वो अभी जब इंसान को सब चीज़ मिल जाता है ना दुनिया में, तो जब सुख मिलता है तो वो सही जगह जाना छोड़ देता है, गलत रास्ता पकड़ लेता है. तो मैं तो डेली आ रहा था इधर. फिर जब मेट्रो स्टार्ट हुआ ना, तो रूट हमारा मेट्रो स्टेशन है. पहले स्कूटर से आता था, फिर डायरेक्ट मेट्रो से सीधा हमारा शॉप में चला जाता. इधर आना बंद कर दिया. फिर बशारत हुआ बाबा का, तो उन्हें आके बोले सपने में कि क्या रहे तू ऐसा एसी में आ रहा जा रहा, सुविधा मिल गया, इधर आना छोड़ दिया करके, तू ठीक है मत आ करके. तो फिर मेट्रो में आना उसी दिन से बंद कर दिया है. अभी 8 साल से डेली बाबा का इधर आएगा, 15 मिनट बैठेगा, वो ब्लेसिंग लेगा और फिर जाएगा. क्यों जो भी काम सोचा है सब हुआ है. ಇವಾಗ ನೀವು ಈ ದರ್ಗಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಸರ್ ನಾನು ಈ ದರ್ಗಕ್ಕೆ 4 ವರ್ಷದಿಂದನೂ ಬರ್ತಾ ಇದ್ದೀನಿ ಸರ್. 4 ವರ್ಷದಿಂದನೂ ಬರ್ತಾ ಇದ್ದೀನಿ. ಆದ್ರೆ ನಾವು ನಮ್ಮ ಮನೆ ಹತ್ರ ಒಬ್ರು ಹೇಳಿದ್ರು, ಅವರು ಅವಾಗಿಂದನೂ ಪುರಾತನ ಕಾಲದಿಂದನೂ ಹೋಯ್ತಾ ಇದ್ರಂತ ದರ್ಗಕ್ಕೆ. ಅವ್ರೇನಂತ ಹೇಳಿದ್ರು, ಇಲ್ಲಿಗೆ ಹೋಗಿ ಒಳ್ಳೇದಾಗುತ್ತೆ ಅಂದ್ರೆ. ಅಲ್ಲಿ ಅಂದ್ಮೇಲೆ ನಮ್ಗೆ ನಮ್ಮ ತಮ್ಮನಿಗೂ ಆಕ್ಸಿಡೆಂಟ್ ಆಗಿತ್ತು, ಕಾಲು ಕಟ್ ಮಾಡ್ಬೇಕು ಅಂತ ಹೇಳಿ ಗ್ಯಾಂಗ್ರಿಂಗ್ ತರ ಆಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿಗೆ ಬಂದು ಕೈ ಮುಖಂಡಾದ್ಮೇಲೆ ಏನೂ ಆಗಿಲ್ಲ, ಕಡಿಮೆ ಆಗಿ ವಾಸಿ ಆಯ್ತು ಸರ್. ಅಲ್ಲಿ ಬಂದು ಒಂದು 3-4 ತಿಂಗಳ ಒಳಗಡೆನೆ ಎಲ್ಲ ಕಂಪ್ಲೀಟ್ ಆಗಿ ವಾಸಿ ಆಯ್ತು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.